ಜೈ ಶ್ರೀರಾಮ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಇವತ್ತು ಆಫ್ಟರ್ನೂನ್ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾವು ಮಧ್ಯಾಹ್ನ ಊಟಕ್ಕೆ ಏನು ತಂದಿರಲಿಲ್ಲ, ಸೊ ಅದಕ್ಕೋಸ್ಕರ ಬಸವೇಶ್ವರ ಖಾನಾವಳಿಯಿಂದ ರೊಟ್ಟಿ ಊಟ ತರಿಸಿದ್ವಿ. ಇದೆಂತ ಸಾರು ಐತಿ? ಸೊಪ್ಪು ಬಳ್ಳಿ. ಬಾಟ್ಲಿ ಸೊಪ್ಪು ಹಾಕ್ಯಾರ. ಇಲ್ಲಿ ಬಿಸಿ ಬಿಸಿ ಇರುತ್ತೆ, ತಿನ್ನಕ್ಕೆ ಮಜಾ ಬರುತ್ತೆ. ರೊಟ್ಟಿ ಫುಲ್ಲು ಬಿಸಿ ಬಿಸಿ ಇದೆ. ರೊಟ್ಟಿ ಬಲೆ ಗಟ್ಟಿ. ರೊಟ್ಟಿ ರೊಟ್ಟಿ ಎರಡು ತಿಂದರೆ ಬಲೆ ಗಟ್ಟಿ. ಹಿಂಗೆ ಇದೆ ಪ್ಲೇಟ್. ಸೊ ಗೈಸ್, ನಾವಿವಾಗ ಗುಜ್ಜೆ ಗಟ್ಟಿ ಮಾಡೋಕ್ಕೆ ಇಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ. ಸೊ ಇದಕ್ಕೆ ಸ್ವಲ್ಪ ಹಲಸಿನ ಹಣ್ಣು ಆ್ಯಂಡ್ ಅಕ್ಕಿ, ತೆಂಗಿನಕಾಯಿ ಆ್ಯಂಡ್ ಸ್ವಲ್ಪ ಕರಿಮೆಣಸು, ಜೀರಿಗೆ ಆ್ಯಂಡ್ ಉಪ್ಪು, ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ. ಸೊ ಗೈಸ್, ಏನು ಗೊತ್ತಾ, ಆ್ಯಕ್ಚುಲಿ ಹಲಸಿನ ಹಣ್ಣಿನ ಗಟ್ಟಿ ತೆಕ್ಕೆ ಎಲೆಯಲ್ಲಿ ಮಾಡ್ತಾರೆ. ನಮಗೆ ಅದು ಎಲೆ ಇಲ್ಲದೇ ಇರೋ ಕಾರಣ, ಇಲ್ಲಿ ಸಿಗದೇ ಇರೋ ಕಾರಣ ನಾವಿವತ್ತು ಬಾಳೆ ಎಲೆಯಲ್ಲಿ ಗುಜ್ಜೆ ಗಟ್ಟಿ ಮಾಡ್ತಾ ಇದ್ದೀವಿ. ಸೊ ಈ ಬಾಳೆ ಎಲೆ ಬಂದು ತುಂಬ ಕಾಸ್ಟ್ಲಿ ಆದ ಬಾಳೆ ಎಲೆ, ಯಾಕಂದರೆ ಒಂದು ಬಾಳೆ ಎಲೆಗೆ ನಾವು 10 ರೂಪಾಯಿ ಕೊಟ್ಟಿದ್ದೀವಿ, 6 ತೊಗೊಂಬಂದಿದ್ದೀವಿ, 60 ರುಪೀಸ್. ಓಕೆ, ಸೊ ಇದು ತುಂಬ ಎಕ್ಸ್ಪೆನ್ಸಿವ್ ಆಗಿದೆ, ಅದಕ್ಕೋಸ್ಕರ ತುಂಬ ಚೆನ್ನಾಗಿ ತೊಳೆದು ಇಟ್ಟಿದ್ದೀವಿ. ಸೊ ನಮ್ಮದು ಊರಲ್ಲಾದರೆ ಹಾಗೆ ಸಿಗುತ್ತೆ ಬಾಳೆ ಎಲೆ. ಇವಾಗ ಗುಜ್ಜರ ಗಟ್ಟಿ ಬೇಯಿಸೋಕ್ಕೆ ತೊಂದರೆ ಇಡ್ತಿದ್ದೀವಿ. ಸೊ ಗೈಸ್, ನಮ್ಮದು ಗುಜ್ಜೆ ಗಟ್ಟಿ ಜೊತೆ ಇವತ್ತು ಚಿಕನ್ ಸಾರ್ ಆ್ಯಂಡ್ ಗುಜ್ಜೆ ಗಟ್ಟಿ ಕಾಂಬಿನೇಷನ್ ಸೂಪರ್ ಅಲ್ವಾ? ಇನ್ನೊಂದು ಹಾಕ್ತಿದ್ದೀವಿ. ಸೊ ಹೀಗೆ ಮಡಚಬೇಕು ಆ್ಯಂಡ್ ಹೀಗೆ ಇಡಬೇಕು. ಸೊ ಚಿಕನ್ ಸಾರು ಪ್ಲಸ್ ಇದು ಗುಜ್ಜೆ ಗಟ್ಟಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇನ್ ಕೇಸ್ ಫಿಶ್ ಸಾರು ಜೊತೆ ಇಷ್ಟ ಆಗಿದ್ದರೆ ಗುಜ್ಜೆ ಗಟ್ಟಿ, ಸೊ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವುದು ಚೆನ್ನಾಗಿರುತ್ತೆ, ಚಿಕನ್ ಸಾರಾ ಅಥವಾ ಫಿಶ್ ಸಾರಾ ಅಂತ. ಸೊ ಗ್ಯಾಸ್ ಇವಾಗ ಗಟ್ಟಿ ತೆಗೆದಿಟ್ಟಿದ್ದೀವಿ. ಸೊ ನೋಡಿ ಹೆಂಗೆ ಕಾಣ್ತಿದೆ ಗಟ್ಟಿ. ಸೊ ಗೈಸ್, ನೈಟ್ ಗಟ್ಟಿ ಉಳಿದಿರೋದ್ರಿಂದ ಸೊ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ನಾವು ಅದನ್ನೇ ತಿಂದ್ವಿ. ಆ್ಯಂಡ್ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಹೊರಗೆ ಹೋಗೋಣ ಅಂತ ನಾವು ಹೊರಟ್ವಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನೆಕ್ಸ್ಟ್ ನಾನು ಇನ್ನೊಂದು ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಬಾಯ್.